ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ ಶಿಕ್ಷಕರಿಗಿರುವಂಥ ಪಠ್ಯಕ್ರಮಕ್ಕೆ ಅನುಗುಣವಾಗಿ ನನ್ನ ತರಗತಿಗಳನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಪ್ರಾಚೀನ ಕಾಲದಲ್ಲಿ ದೈಹಿಕ ಶಿಕ್ಷಣ ಹಾಗೆ ಆಧುನಿಕ ಕಾಲದಲ್ಲಿ ದೈಹಿಕ ಶಿಕ್ಷಣ ಯಾವ ರೀತಿ ಇತ್ತು ಅಂಥೇಳಿ ನಾವು ತಿಳ್ಕೊಂಡಿದ್ದೀವಿ. ಇವಾಗ ಪ್ರೊಫೆಸರ್ LR ವೈದ್ಯನಾಥನ್ ವರದಿ ಯಾವ ರೀತಿ ದೈಹಿಕ ಶಿಕ್ಷಣಕ್ಕೆ ಮಹತ್ವ ಕೊಟ್ಟಿತ್ತು ಅಂತೇಳಿ ನಾವು ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರೋ ಅವ್ರ ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಪ್ರೊಫೆಸರ್ LR ವೈದ್ಯನಾಥನ್ ವರದಿ ಕರ್ನಾಟಕದಲ್ಲಿ ದೈಹಿಕ ಶಿಕ್ಷಣದಲ್ಲಿ ಸಮಗ್ರ ಪ್ರಗತಿಯ ಬಗ್ಗೆ ಪ್ರಾಥಮಿಕ ಹಂತದಿಂದ ಪದವಿ ಪೂರ್ವ ಕಾಲೇಜು ಹಂತದವರೆಗೆ ಆರೋಗ್ಯ ಶಿಕ್ಷಣ, ಕ್ರೀಡೆ, ಯೋಗ ಶಿಕ್ಷಣ ಒಳಗೊಂಡು ದೈಹಿಕ ಶಿಕ್ಷಣವನ್ನು ಕಡ್ಡಾಯ ಬೋಧನೆಯ ಹಾಗೂ ಪರೀಕ್ಷಾ ವಿಷಯವನ್ನಾಗಿ ಮಾಡಿ ಶಿಕ್ಷಣದ ಎಲ್ಲ ಆಯಾಮಗಳಿಗೂ ಸೂಕ್ತ ಪ್ರಾಧಾನ್ಯತೆ ನೀಡಬೇಕು ಅಂತೇಳಿ ಒಂದು ಪ್ರೊಫೆಸರ್ LR ವೈದ್ಯನಾಥ್ ಏನು ಮಾಡ್ತಾರೆ, ಒಂದು ವರದಿಯನ್ನು ತರ್ತಾರೆ. ಎಲ್ಲ ಆಶಯ ಇಟ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತೈತೆ, ಆದೇಶ ಸಂಖ್ಯೆ 145 ಈ ಒಂದು ಯೋಜನೆಯಲ್ಲಿ 2006ರಲ್ಲಿ ಈ ಒಂದು ಯೋಜನೆಯನ್ನು ಜಾರಿ ಮಾಡ್ತೈತೆ. ಇದು 2006ರಲ್ಲಿ ಜಾರಿಗೆ ಬರ್ತೈತೆ. ಇದರ ಅನ್ವಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ದೈಹಿಕ ಶಿಕ್ಷಣವನ್ನು ಸಮಗ್ರವಾಗಿ ಪರಿಷ್ಕರಿಸಲು ಪ್ರೊಫೆಸರ್ LR ವೈದ್ಯನಾಥನ್ ಏನಾಗ್ತಾರೆ, ಒಂದು ವರದಿ ತರ್ತಾ ಇವ್ರ ಹೆಸರ ಮೇಲೆ ಅವರು ಅವಾಗ ಏನಾಗಿರ್ತಾರೆ, ನಿವೃತ್ತ ಪ್ರಾಧ್ಯಾಪಕರಾಗಿರ್ತಾರೆ. ಇವರು ದೈಹಿಕ ಶಿಕ್ಷಣ ಒಂದು ಮಹಾವಿದ್ಯಾಲಯ ಬೆಂಗಳೂರು, ವಿಶ್ವವಿದ್ಯಾಲಯ ಬೆಂಗಳೂರು ಇವರ ಒಂದು ಅಧ್ಯಕ್ಷತೆಯಲ್ಲಿ ಏನು ಮಾಡ್ತಾರೆ, 7 ಜನ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಸಮಿತಿ ರಚನೆ ಮಾಡ್ತಾರೆ. ಅದಕ್ಕೆ ಅಧ್ಯಕ್ಷರು ಯಾರು ಮಾಡ್ತಾರೆ ಅಂದರೆ ಪ್ರೊಫೆಸರ್ LR ವೈದ್ಯನಾಥನ್ ಅವರಿಗೆ ಅಧ್ಯಕ್ಷರಾಗಿ ಮಾಡ್ತಾರೆ. ಹಾಗಾದರೆ ಸದಸ್ಯರು ಯಾರಿದ್ದರು ಈ ಒಂದು ಕಮಿಟಿಗೆ ಅಂದರೆ ಪ್ರೊಫೆಸರ್ ಶೇಷಣ್ಣ, ಡಾಕ್ಟರ್ ಸುಂದರ್ರಾಜ್ ಅರಸ್, ಪ್ರೊಫೆಸರ್ ಬಸವರಾಜ್ ಧಾರವಾಡ್, ಶ್ರೀಮತಿ ಗಿರಿಜಾ ದುರ್ಗಾದ್ ಭಟ್, ಶ್ರೀಮತಿ ಸುವರ್ಣ ನಾಗರಾಜು ಪದನಿಮಿತ್ತ ಕಾರ್ಯದರ್ಶಿಯಾಗಿರ್ತಾರೆ. ಇವರು ಶ್ರೀ N ಪುಟ್ಟನಂಜಿ. ಇಷ್ಟು ಸದಸ್ಯರು ಏನು ಮಾಡ್ತಾರೆ, ಈ ಒಂದು ಪ್ರೊಫೆಸರ್ LR ವೈದ್ಯನಾಥನ್ ವರದಿಗೆ ಸದಸ್ಯರಾಗಿರ್ತಾರೆ. ಇದರ ಆದೇಶ ಸಂಖ್ಯೆ ನೋಡಿರಿ, ಆದೇಶ ಸಂಖ್ಯೆನ ಏನು ಕೇಳಲ್ಲ, ಸುಮ್ಮನೆ ಕೊಟ್ಟಿದ್ದಾರೆ ನೋಡೋಣ. ಆದೇಶ ಸಂಖ್ಯೆ ಎಷ್ಟಂದರೆ ED 290 SLB 2006 ಬೆಂಗಳೂರು ದಿನಾಂಕ 6/8/2007 ಅನ್ವಯ ಪ್ರೊಫೆಸರ್ LR ವೈದ್ಯನಾಥನ್ ಸಮಿತಿ ಶಿಫಾರಸಿನ ಆಧಾರದ ಮೇಲೆ ತಯಾರಿಸಿದಂಥ ದೈಹಿಕ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಪಠ್ಯವಸ್ತುವನ್ನು ಯಾವ ರೀತಿ ಮಾಡಿದ್ದಾರೆ ಅಂದರೆ 1ರಿಂದ 5ನೇ ತರಗತಿಗೆ ಹಾಗೂ 6ರಿಂದ 7ನೇ ತರಗತಿ, 8ರಿಂದ 10ನೇ ತರಗತಿಯವರೆಗೆ ದೈಹಿಕ ಶಿಕ್ಷಣ ಏನು ಮಾಡಬೇಕು, ಇಲ್ಲಿ ಶಾಲೆಯಲ್ಲಿ ಕಡ್ಡಾಯವಾಗಿ ಬೋಧನೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಯಾವ ಒಂದು ಅನುಪಾತದಲ್ಲಿ ಮಾಡಬೇಕು ಅಂದರೆ 60:40 ಅಂದರೆ 60:40 ಅಂದರೆ 60 ಪ್ರಯೋಗಕ್ಕೆ ಕೊಡಬೇಕು, 40 ಪ್ರಾಕ್ಟಿಕಲ್ಗೆ 40 ಥಿಯರಿ ಕೊಡಬೇಕು. ಅಂದರೆ 60 ಪ್ರಾಕ್ಟಿಕಲ್ ಮಾಡಬೇಕು, 40 ಥಿಯರಿ ಮಾಡಬೇಕು. ಈ ಒಂದು ಅನುಪಾತದಲ್ಲಿ ನೋಡ್ಕೊಟ್ಟಿದ್ದರಲ್ಲಿ 60 ಪ್ರಾಯೋಗಿಕ, 40 ತಾತ್ವಿಕ. ಪಠ್ಯ ಪುಸ್ತಕವು ಈ ರೀತಿ ರಚನೆ ಮಾಡ್ತಾರೆ. 2009ರಲ್ಲಿ ಈ ಒಂದು ಬಿಡುಗಡೆ ಮಾಡ್ತಾರೆ. 2011ರಲ್ಲಿ 6 ಭಾಷೆಗಳಲ್ಲಿ ದೈಹಿಕ ಶಿಕ್ಷಣ ಏನಾಗ್ತೈತೆ ಮುದ್ರಣಗೊಂಡು ಇಂದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಏನಾಗಿದೆ, ಈ ಒಂದು ಸಮಿತಿ ಏನಾಗಿದೆ ಕಾರಣವಾಗಿದೆ. ಹಾಗಾದರೆ ಪ್ರೊಫೆಸರ್ LR ವೈದ್ಯನಾಥನ್ ಸಮಿತಿಯ ಮುಖ್ಯ ಶಿಫಾರಸುಗಳು ಏನೇನಿದ್ದಾವೆ ಅಂತೇಳಿ ನೋಡೋಣ. ಪ್ರಾಥಮಿಕ ಹಂತದಿಂದಲೇ ದೈಹಿಕ ಶಿಕ್ಷಣವು ಬೋಧನಾ ವಿಷಯ ಆಗಬೇಕು. ಪ್ರಾಥಮಿಕ ಹಂತದ ಪ್ರೈಮರಿ ಹಂತದಿಂದಲೇ ಏನು ಮಾಡಬೇಕು, ಪ್ರಾಥಮಿಕ ಶಿಕ್ಷಣಕ್ಕೆ ಈ ಒಂದು ದೈಹಿಕ ಶಿಕ್ಷಣ ಬೋಧನೆ ವಿಷಯ ಆಗಬೇಕು ಮತ್ತು ಪರೀಕ್ಷೆ ವಿಷಯ ಕೂಡ ಆಗಿರಬೇಕು. ಅದಕ್ಕೆ ಬೋಧನೆ ಮಾಡಿ ಪರೀಕ್ಷೆ ಕೂಡ ನಾವು ತೆಗೆದುಕೊಳ್ಬೇಕು. ದೈಹಿಕ ಶಿಕ್ಷಣವು ಇತರ ವಿಷಯಗಳಂತೆ ಪಠ್ಯ ವಿಷಯವಾಗಬೇಕು. ಬೇರೆ ಬೇರೆ ಏನು ನಾವು ಕನ್ನಡ, ಇಂಗ್ಲೀಷ್ ರೀತಿ ಯಾವ ರೀತಿ ಬೋಧನೆ ಮಾಡ್ತೀವೋ ಅದರಂಗೆ ಇದನ್ನು ಕೂಡ ಒಂದು ಪಠ್ಯ ವಿಷಯ ಆಗಬೇಕು ಅಂತೇಳಿ ಪ್ರೊಫೆಸರ್ LR ವೈದ್ಯನಾಥನ್ ವರದಿ ಹೇಳ್ತೈತೆ. 6ರಿಂದ 9ನೇ ತರಗತಿಯವರೆಗೆ ದೈಹಿಕ ಶಿಕ್ಷಣದಲ್ಲಿ ಇತರ ವಿಷಯಗಳಂತೆ ಕಡ್ಡಾಯವಾಗಿ ಪರೀಕ್ಷೆ ನಡೆಸಬೇಕು. ಬೇರೆ ಬೇರೆ ವಿಷಯಗಳಿಗೆ ಹೇಗೆ ಪರೀಕ್ಷೆ ನಡೆಸ್ತೀವೋ ಅದೇ ರೀತಿ ದೈಹಿಕ ಶಿಕ್ಷಣಕ್ಕೂ ಪರೀಕ್ಷೆ ನೀಡಿ ಮೌಲ್ಯಮಾಪನ ಮಾಡಿ ದಾಖಲೆಗಳನ್ನು ಕೂಡ ನಾವು ಏನು ಮಾಡಬೇಕು, ನಿರ್ವಹಣೆ ಮಾಡಬೇಕು ಅಂತೇಳಿ ಒಂದು ವರದಿ ತಿಳಿಸ್ತೈತೆ. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪ್ರತ್ಯೇಕವಾಗಿ ಮಾರ್ಗಸೂಚಿ ರಚಿಸಬೇಕು. ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪುನಶ್ಚೇತನ ತರಬೇತಿ ಕೊಡಬೇಕು. ಯೋಗ ಶಿಕ್ಷಣವು ದೈಹಿಕ ಶಿಕ್ಷಣದ ಒಂದು ಭಾಗವಾಗಿದ್ದು ಆರೋಗ್ಯ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. NCF 2005 ನೋಡಿರಿ, ಇದೇನು ಹೇಳ್ತಂದರೆ ಚೌಕಟ್ಟಿನಲ್ಲಿ NCET ಇದ್ರ ಬಗ್ಗೆ ಸಂಕ್ಷೇಪ ತಿಳ್ಕೊಂಡಿದ್ದೀವಿ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕು. ಇವಾಗ 2005ರ ಒಂದು ಚೌಕಟ್ಟಿನಲ್ಲಿ ಪ್ರಸಕ್ತ ದೈಹಿಕ ಶಿಕ್ಷಣದ ಪಠ್ಯಕ್ರಮ ಪಠ್ಯವಸ್ತುಗಳ ಪರಿಷ್ಕರಣೆ ಆಗಬೇಕು ಅಂತ ಹೇಳ್ತೈತೆ. ಇವುಗಳ ಆಧಾರದ ಮೇಲೆ ಪ್ರಗತಿವಾರು
ಸಾರಿ ತರಗತಿವಾರು ಪಠ್ಯಪುಸ್ತಕಗಳು ಹಾಗೂ ಶಿಕ್ಷಕರ ಸಂಪನ್ಮೂಲ ಪುಸ್ತಕ ರಚನೆ ಆಗಬೇಕು ಅಂತೇಳಿ ಏನಿರ್ತದೆ NCF 2005 ಹೇಳ್ತೈತೆ. ಸಹ ಶಿಕ್ಷಕರಿಗೂ ದೊರೆಯುವ ಎಲ್ಲ ಸೌಲಭ್ಯಗಳು ಕೂಡ ಏನು ಮಾಡಬೇಕು, ದೈಹಿಕ ಶಿಕ್ಷಕರಿಗೆ ನೀಡಬೇಕು. ಬೇರೆ ಬೇರೆ ಟೀಚರ್ಸ್ಗೆ ಏನು ಸೌಲಭ್ಯ ಇದಾವೋ ಆ ಎಲ್ಲ ಸೌಲಭ್ಯಗಳು ದೈಹಿಕ ಶಿಕ್ಷಕರಿಗೂ ಕೂಡ ಸಿಗಬೇಕು ಅಂಥೇಳಿ ಒಂದು ವರದಿ ಹೇಳ್ತೈತೆ. ಕ್ರಿಯಾ ಪ್ರಾಥಮಿಕ ಶಿಕ್ಷಣದಲ್ಲಿ ಪ್ರಸ್ತುತ ದೈಹಿಕ ಶಿಕ್ಷಣವು ಅನೌಪಚಾರಿಕವಾಗಿ ನಡೀತಾ ಇದೆ. ದೈಹಿಕ ಶಿಕ್ಷಣ ಶಿಕ್ಷಕರು ಇಲ್ಲದಿದ್ದ ಒಂದು ಸಂದರ್ಭದಲ್ಲಿ DD ಮಾಡಿರ್ತಾರೆ, ಅಂದರೆ DED ಮಾಡಿರ್ತಾರಲ್ಲ, ಅವರು ಏನು ಮಾಡ್ತಾರೆ, ತರಬೇತಿ ಪಡೆದ ವರ್ಗ ಶಿಕ್ಷಕರೇ ದೈಹಿಕ ಶಿಕ್ಷಕರಾಗಿ ಏನು ಮಾಡ್ತಾಯಿದ್ದಾರೆ, ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ದೈಹಿಕ ಶಿಕ್ಷಕರು ಏನು ಮಾಡಬೇಕು, ಕಡ್ಡಾಯವಾಗಿ ನೇಮಕ ಆಗಬೇಕು. ಹಾಗೆ ಕಡ್ಡಾಯವಾಗಿ ಬೋಧನೆ ವಿಷಯವನ್ನಾಗಿ ಮಾಡಬೇಕು. 6 ದೈಹಿಕ ಶಿಕ್ಷಕರನ್ನು ಏನು ಮಾಡಬೇಕು, ನೇಮಕ ಮಾಡ್ಕೋಬೇಕು ಅಂತ ಈ ವರದಿ ಹೇಳ್ತೈತೆ. ವಿದ್ಯಾರ್ಥಿಗಳ ಸಂಖ್ಯೆ 500ಕ್ಕೂ ಹೆಚ್ಚು ಇರುವ ಪ್ರೌಢಶಾಲೆಗಳಲ್ಲಿ ಹೆಚ್ಚುವರಿಯಾಗಿ ಒಬ್ಬರು ದೈಹಿಕ ಶಿಕ್ಷಕರು ನೇಮಕ ಮಾಡಬೇಕು. ಏನಾರು 500ಕ್ಕಿಂತ ಹೆಚ್ಚಿಗಿದ್ರೆ ಅಲ್ಲಿ ಇನ್ನೊಬ್ಬರು ಏನು ಮಾಡಬೇಕು, ಆಯ್ಕೆ ಮಾಡ್ಕೋಬೇಕಂದ್ರೆ ಇಬ್ಬರು ಇರಬೇಕು ಅಂತ ಅರ್ಥ. ಪಠ್ಯ ವಿಷಯಗಳಂತೆಯೇ ದೈಹಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ಏನು ಮಾಡಬೇಕು, ಪರೀಕ್ಷೆ ನಡೆಸಬೇಕು. ತಾತ್ವಿಕ ವಿಭಾಗ ಅಂದರೆ ಥಿಯರಿಗೆ 40%, ಪ್ರಾಯೋಗಿಕ ಚಟುವಟಿಕೆಗೆ ಪ್ರಾಕ್ಟಿಕಲ್ಗೆ 60 ಅಂಕಗಳನ್ನು ಮಾಡಬೇಕಾದ್ರೆ ನಿಗದಿ ಮಾಡಬೇಕು. ಗುಣಮಟ್ಟ ಸುಧಾರಣೆಗೆ DSRTಯಲ್ಲಿ ದೈಹಿಕ ಶಿಕ್ಷಣ ಘಟಕವನ್ನು ಏನು ಮಾಡಬೇಕು, ಸ್ಥಾಪನೆ ಮಾಡಬೇಕು. ತರಗತಿಗಳು, ಕ್ರೀಡಾ ಶಿಬಿರಗಳು, ಯೋಗಾಸನ ಶಿಬಿರಗಳು ಏರ್ಪಡಿಸೋದ್ರ ಜೊತೆಗೆ ದೈಹಿಕ ಶಿಕ್ಷಣದ ಗುಣಮಟ್ಟನ ಹೆಚ್ಚಿಸಬೇಕು ಅಂತೇಳಿ ಹೇಳ್ತೈತೆ. ದೈಹಿಕ ಶಿಕ್ಷಣದಲ್ಲಿ ಕ್ರೀಡಾಂಗಣದಲ್ಲಿ ನಡೆಯುವ ದೈಹಿಕ ಚಟುವಟಿಕೆಗಳಿಗೆ ತರಗತಿಯಲ್ಲಿ ನಡೆಯುವಂಥ ಚಟುವಟಿಕೆಗಳಿಗಿಂತಲೂ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಅಂತೇಳಿ ಈ ಒಂದು ಪ್ರೊಫೆಸರ್ LR ವೈದ್ಯನಾಥನ್ ವರದಿ ಹೇಳ್ತೈತೆ. ಇಷ್ಟೇನಾಯಿತು ಪ್ರೊಫೆಸರ್ LR ವೈದ್ಯನಾಥನ್ ವರದಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.